ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಯುಗಾದಿ ಹಬ್ಬದ ದಿನವೇ ಕಳ್ಳರ ಕೈಚಳಕ. ಮನೆಗೆ ಕನ್ನ ಹಾಕಿದ ಖದೀಮರು 30 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾದ ಕಳ್ಳರು. ಕಳ್ಳರ ಪತ್ತೆಗಾಗಿ ಪೊಲೀಸರ ಕಾರ್ಯಾಚರಣೆ. ಯುಗಾದಿ ಹಬ್ಬದ ಹೊಸತಡಗಿನ ಪ್ರಯುಕ್ತ ಜಿಲ್ಲೆಯಾದ್ಯಂತ ಮಾಂಸ ಮಾರಾಟ ಜೋರು. ನಗರ ವ್ಯಾಪ್ತಿಯ ಕುರಿ ಮಾಂಸಕ್ಕೆ ತಗ್ಗಿದ ಬೇಡಿಕೆ, ಗ್ರಾಮೀಣ ಪ್ರದೇಶದ ಗುಡ್ಡೆ ಮಾಂಸಕ್ಕೆ ಹೆಚ್ಚಿದ ಬೇಡಿಕೆ. ಜಿಲ್ಲೆಯಲ್ಲಿ ದೂರವಾದ ಕೋಳಿ ಜ್ವರ ಭೀತಿ. ಇಂದಿನಿಂದ ಏರ್ಪೋರ್ಟ್ ವಾಹನ ಸವಾರರಿಗೂ ಟೋಲ್ ಭರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಹೊಸ ದರ ಜಾರಿ. ಏರ್ಪೋರ್ಟ್ ಸಾದಹಳ್ಳಿ ಟೋಲ್ನಲ್ಲಿ ಶುಲ್ಕ ಹೆಚ್ಚಳ, ವಾಹನ ಸವಾರರ ಆಕ್ರೋಶ. ಶತಮಾನಗಳ ಇತಿಹಾಸವಿರುವ ಚಿತ್ರಾವತಿ ನದಿಗೆ ಅಳಿವು ಉಳಿವಿನ ಆತಂಕ. ಬಾಗೇಪಲ್ಲಿ ಪಟ್ಟಣದ ತ್ಯಾಜ್ಯ ಸಂಗ್ರಹಣಾ ಕೇಂದ್ರ ಚಿತ್ರಾವತಿ ನದಿ ಪಾತ್ರ ಯಾರ ವ್ಯಾಪ್ತಿಗೆ ಬರಲಿದೆ ಎಂಬುದು ನಿಗೂಢ. ಜಾಣ ನಿದ್ದೆಯಲ್ಲಿ ಅಧಿಕಾರಿಗಳು, ಅವಸಾನದತ್ತ ನದಿ. ವಾರ್ತೆಗಳ ವಿವರ. ಯುಗಾದಿ ಹಬ್ಬಕ್ಕೆ ಅಂತ ಆ ದಂಪತಿ ಮಕ್ಕಳ ಸಮೇತ ತವರೂರಿಗೆ ಹೋಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಮನೆಯ ಬೀಗ ಒಡೆದು ಮನೆಯಲ್ಲಿದ್ದ ಸುಮಾರು 30 ಲಕ್ಷದ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಘಟನೆ ನಡೆದಿರೋದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಯುಗಾದಿ ಹಬ್ಬದ ದಿನವೇ ಮನೆಗೆ ಕನ್ನ ಹಾಕಿರೋದು ಚಿಕ್ಕಬಳ್ಳಾಪುರ ನಗರದ ಸುಣ್ಣಕಲ್ಲು ಬೀದಿಯ ಲೋಕೇಶ್ ಎಂಬುವವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿರುವ ಲೋಕೇಶ್ ಕುಟುಂಬ ಸಮೇತ ನಗರದ ಸುಣ್ಣಕಲ್ಲು ಬೀದಿಯ ವೆಂಕಟೇಶರಾಜು ಎಂಬುವವರ ಕಟ್ಟಡದಲ್ಲಿ ಬಾಡಿಗೆ ಮನೆ ಪಡೆದು ವಾಸ ಮಾಡುತ್ತಿದ್ದರು. ಯುಗಾದಿ ಹಬ್ಬ ಅಂತ ಕುಟುಂಬ ಸಮೇತ ಲೋಕೇಶ್ ಮನೆಗೆ ಬೀಗ ಹಾಕಿ ತಮ್ಮೂರು ಶ್ರೀನಿವಾಸಪುರಕ್ಕೆ ಹೋಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕಳ್ಳರು ಯುಗಾದಿ ಹಬ್ಬದ ದಿನವೇ ರಾತ್ರಿ ಲೋಕೇಶ್ ಮನೆಗೆ ಕನ್ನ ಹಾಕಿ ಮನೆಯಲ್ಲಿದ್ದ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಮನೆಯ ಬೀಗ ಒಡೆಯುವುದಕ್ಕೂ ಮುನ್ನ ಅಕ್ಕಪಕ್ಕದ ಮನೆಯ ಬಾಗಿಲು ಚಿಲಕ ಹಾಕಿದ್ದಾರೆ. ನಂತರ ಲೋಕೇಶ್ ಮನೆಯ ಬೀಗ ಹೊಡೆದು ಬೀರುವಿನಲ್ಲಿದ್ದ ಬಂಗಾರದ ತುಳಸಿ ಹಾರಗಳು, ನೆಕ್ಲೆಸ್, 2 ಬ್ರೇಸ್ಲೆಟ್ಗಳು, 5 ಬಂಗಾರದ ಉಂಗುರಗಳು, 8 ಜೊತೆ ಕಿವಿಯೋಲೆ, ಬಂಗಾರದ ಚೈನ್, 3 ಮೂಗುತಿ ಸೇರಿದಂತೆ ಬೆಳ್ಳಿ ಚೈನ್, ಬೆಳ್ಳಿ ಬಟ್ಟಲು, ಬೆಳ್ಳಿಯ ದೀಪಸ್ತಂಭಗಳು, ಬೆಲೆ ಬಾಳುವ ವಾಚ್ಗಳನ್ನು ಕಳ್ಳ ಕೊಂಡ ಲೋಕೇಶ್ ಅವರ ಪತ್ನಿ ಕಣ್ಣೀರು ಹಾಕಿದ್ದು, ಜೀವಮಾನವಿಡೀ ಕಷ್ಟಪಟ್ಟು ಸಂಪಾದಿಸಿದ ಚಿನ್ನಾಭರಣಗಳು ಈಗ ಕಳ್ಳರ ಪಾಲಾಗಿವೆ. ಕಳ್ಳತನದ ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮನೆ ಕಳ್ಳತನ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯಾವುದೇ ಹಬ್ಬ ಇರಲಿ, ಅದರ ಮಾರನೇ ದಿನ ನಡೆಯುವ ಹೊಸ ತೊಡಕಿಗೆ ಹೆಚ್ಚಿನ ಬೇಡಿಕೆ. ಇದಕ್ಕೆ ಕಾರಣ ಮಾಂಸಪ್ರಿಯರು ಹೆಚ್ಚಾಗಿರುವುದು ಮಾತ್ರವಲ್ಲ, ಹೊಸ ತೊಡಕಿನ ವಿಶೇಷವೇ ಹಾಗೆ. ಭಾನುವಾರ ಯುಗಾದಿ ಹಬ್ಬ ಮುಗಿದಿದೆ.
ಮಧ್ಯ ಸೋಮವಾರ ಬಂದ ಕಾರಣ ಇಂದು ಜಿಲ್ಲೆಯಾದ್ಯಂತ ಹೊಸತೊಡಕು ಆಚರಣೆ ಮಾಡಿದ್ದು, ಜಿಲ್ಲೆಯಾದ್ಯಂತ ಮಾಂಸ ಮಾರಾಟ ಜೋರಾಗಿ ನಡೆದಿದೆ. ಹಬ್ಬ ಎಂದರೆ ಹಿಂದೂಗಳ ನೂತನ ವರ್ಷ ಅಷ್ಟೇ ಅಲ್ಲ, ಇದು ಸನಾತನ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಯುಗಾದಿ ಮುಗಿದ ಮಾರನೇ ದಿನವೇ ಹೊಸತೊಡಕು. ಹಬ್ಬದ ದಿನ ಹೆಚ್ಚು ಆಸಕ್ತಿ ಇಲ್ಲದವರು ಹೊಸತೊಡಕಿಗೆ ಮಾತ್ರ ಸಿದ್ಧರಾಗುವುದು ಸಾಮಾನ್ಯ. ಹಾಗಾಗಿಯೇ ಜಿಲ್ಲೆಯಾದ್ಯಂತ ಟನ್ಗಟ್ಟಲೆ ಮಾಂಸ ಮಾರಾಟ ನಡೆದಿದೆ. ಇನ್ನು ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೋಳಿ ಜ್ವರ ದೃಢಪಟ್ಟ ಹಿನ್ನೆಲೆಯಲ್ಲಿ ಕೋಳಿ ಮಾಂಸಕ್ಕೆ ಬೇಡಿಕೆ ಕಡಿಮೆಯಾಗಿತ್ತು. ಆದರೆ ಇಂದು ಹೊಸತೊಡಕಿನ ಪ್ರಭಾವದ ಮುಂದೆ ಕೋಳಿ ಜ್ವರವು ತಣ್ಣಗಾಗಿರುವುದು ವಿಶೇಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಇಂದು ಮಾಂಸ ಮಾರಾಟ ಜೋರಾಗಿ ನಡೆದಿದೆ. ಮುಖ್ಯವಾಗಿ ಕೋಳಿ ಮಾಂಸ ಮಾರಾಟ ಭರ್ಜರಿಯಾಗಿ ನಡೆದಿದ್ದು, ಇಷ್ಟು ದಿನಗಳ ಕಾಲ ಕೋಳಿ ಜ್ವರದ ಹಿನ್ನೆಲೆಯಲ್ಲಿ ಕೋಳಿ ಮಾಂಸದ ಮಾರಾಟವಿಲ್ಲದೆ ಪರದಾಡುತ್ತಿದ್ದ ಕೋಳಿ ಮಾಂಸದ ವ್ಯಾಪಾರಿಗಳು ಇಂದಿನ ಜನರ ಬೇಡಿಕೆ ನೋಡಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ನಗರ ವ್ಯಾಪ್ತಿಯಲ್ಲಿ ಮಾರಾಟವಾಗುವ ಕುರಿ ಮಾಂಸಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಮಾರಾಟ ಮಾಡುವ ಕುರಿ ಮಾಂಸಕ್ಕೆ ಈ ಬಾರಿ ಹೆಚ್ಚು ಬೇಡಿಕೆ ಕಂಡುಬಂದಿದೆ. ಹಳ್ಳಿಗಳಲ್ಲಿ ಮಾರಾಟ ಮಾಡುವ ಗುಡ್ಡೆ ಮಾಂಸಕ್ಕೆ ನಗರ ವ್ಯಾಪ್ತಿಯ ಜನರು ಮುಗಿಬಿದ್ದಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಕುರಿ ಮಾಂಸದ ಮಾರಾಟ ನಗರಕ್ಕಿಂತ ಹೆಚ್ಚು ನಡೆದಿದೆ. ಇಂದು ಕುರಿ ಮಾಂಸ ಪ್ರತಿ ಕೆಜಿಗೆ 800 ರೂಪಾಯಿ ಮಾರಾಟವಾಗಿದ್ದರೆ, ಬಾಯ್ಲರ್ ಕೋಳಿಯ ಮಾಂಸ ಪ್ರತಿ ಕೆಜಿಗೆ 250 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು ನಾಟಿ ಕೋಳಿಯ ಮಾಂಸಕ್ಕೂ ಬೇಡಿಕೆ ಹೆಚ್ಚಾಗಿದ್ದು, ನಾಟಿ ಕೋಳಿ ಮಾಂಸ ಪ್ರತಿ ಕೆಜಿಗೆ 500 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಮಾಂಸದ ಅಂಗಡಿಗಳಲ್ಲಿ ಇಂದು ವ್ಯಾಪಾರ ಜೋರಾಗಿಯೇ ನಡೆಯಿತು. ನಿನ್ನೆ ತಾನೇ ರಂಜಾನ್ ಹಬ್ಬಕ್ಕೆ ಮಾಂಸ ಹೆಚ್ಚು ಮಾರಾಟವಾಗಿದ್ದು, ದಿನ ಕಳೆಯುವಷ್ಟರಲ್ಲಿಯೇ ಯುಗಾದಿ ಹೊಸತೊಡಕು ಆಗಮಿಸಿದ ಹಿನ್ನೆಲೆಯಲ್ಲಿ ಮಾಂಸದ ಅಂಗಡಿಗಳ ಮಾಲೀಕರು ಉತ್ತಮ ವ್ಯಾಪಾರ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ನಮ್ಮ ಹೆಸರನ್ನು ಪಾರಸ್. ನಮ್ಮ BMK ಚಿಕನ್ ಅಂಗಡಿ, ಸಾಧುಮಠ ಸರ್ಕಲ್. ಇವು ವ್ಯಾಪಾರ ಚೆನ್ನಾಗಿ ನಡೀತಾ. ನಿನ್ನೆ ರಂಜಾನ್ ಹಬ್ಬ ಚೆನ್ನಾಗಿದೆ, ಮತ್ತು ಇವತ್ತು ಉಗಾದಿ ಸೇಮ್ 50 ರೂಪಾಯಿ ಜಾಸ್ತಿ ಆಗಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಚಿಕನ್ ಕೋಳಿದು. ಜನ ಈ ಕಡೆ ಬರ್ತಾಯಿದೆ. ಸರ್, 4 ಗಂಟೆ ಸ್ಟಾರ್ಟ್ ಆಗಿದೆ. ನಿನ್ನೆ ಸೇಮ್ 4 ಗಂಟೆ ಸ್ಟಾರ್ಟ್ ಆಗಿದೆ. ಫುಲ್ ರಾತ್ರಿ 9 ಗಂಟೆ ನಡೀತಾ ಇದೆ. ವ್ಯಾಪಾರ ಚೆನ್ನಾಗಿದೆ, ನಡೀತಾ ಇದೆ. ಹಾಂ ಸರ್, ಇವತ್ತು 250 ಆಗಿದೆ ಸರ್. ಹಾಂ ಸರ್, ಮುಂಚೆ 200 ರೂಪಾಯಿ, ಇವಾಗ 250 ಆಗಿದೆ. ಸ್ವಲ್ಪ ಇನ್ಕ್ರೀಸ್ ಆಗಿದೆ ಕೋಳಿ ರೇಟ್. ಮಟನ್ ರೇಟ್ 800, 800, 900 ಕೊಡ್ತಾ ಇದೆ. ಹಾಂ ಹಾಂ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ಶುಭಾಶ. ಮುಖ್ಯವಾಗಿ ಕಳೆದ ಹಲವು ತಿಂಗಳುಗಳಿಂದ ಕೋಳಿ ಜ್ವರದ ಭೀತಿಯಲ್ಲಿದ್ದ ಜನ ಹೊಸತೊಡಕಿನ ದಿನ ಕೋಳಿ ಜ್ವರದ ಭೀತಿ ಮರೆಮಾಡುವಲ್ಲಿ ಮಾಂಸದ ಮೇಲಿನ ಪ್ರೀತಿ ಯಶಸ್ವಿಯಾಗಿದೆ. ಒಟ್ಟಿನಲ್ಲಿ ಯುಗಾದಿ ಹೊಸತೊಡಕು ಜಿಲ್ಲೆಯಾದ್ಯಂತ ಭರ್ಜರಿಯಾಗಿ ನಡೆದಿದ್ದು, ನಗರ ವ್ಯಾಪ್ತಿಯಲ್ಲಿ ಕುರಿ ಮಾಂಸಕ್ಕೆ ಬೇಡಿಕೆ ಕಡಿಮೆಯಾಗಿರುವುದು ವಿಶೇಷ. ಗ್ರಾಮೀಣ ಪ್ರದೇಶದ ಗುಡ್ಡೆ ಮಾಂಸಕ್ಕಿರುವ ಬೇಡಿಕೆ ನಗರ ಪ್ರದೇಶದ ಕುರಿ ಮಾಂಸಕ್ಕೆ ಇಲ್ಲವಾಗಿದ್ದು, ಆದರೂ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿಯೇ ಮಾಂಸ ಮಾರಾಟವಾಗಿದೆ ಎಂದರೆ ತಪ್ಪಾಗಲಾರದು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅತಿ ದುಬಾರಿ ಟೋಲ್ಗಳಲ್ಲಿ ಒಂದು. ಪ್ರತಿದಿನ ಲಕ್ಷಾಂತರ ವಾಹನಗಳಿಂದ ಟೋಲ್ ಸಂಗ್ರಹಿಸುವ ಈ ಟೋಲ್ನಲ್ಲಿ
ಮತ್ತೆ ಟೋಲ್ ದರ ಹೆಚ್ಚಾಗಿದೆ. ಇನ್ಮುಂದೆ ಈ ಟೋಲ್ನಲ್ಲಿ ಸಂಚರಿಸುವ ಮುಂಚೆ ಒಮ್ಮೆ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿ ಒಂದು ಕಡೆ ಆದರೆ ವಾಹನ ಸವಾರರಿಗೆ ಇದೀಗ ಟೋಲ್ ದರ ಹೆಚ್ಚಳದಿಂದ ಬರೆ ಎಳೆದಂತಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಬಳಿಯಲ್ಲಿರುವ ಟೋಲ್ ದರ ನಿನ್ನೆ ರಾತ್ರಿಯಿಂದಲೇ ಜಾಸ್ತಿ ಮಾಡಲಾಗಿದೆ. ರಾಜ್ಯದಲ್ಲಿಯೇ ಅತಿ ದುಬಾರಿ ಟೋಲ್ ಶುಲ್ಕ ವಸೂಲಿ ಮಾಡುವ ಈ ಟೋಲ್ನಲ್ಲಿ ಮತ್ತೆ ದರಗಳು ದುಪ್ಪಟ್ಟಾಗಿವೆ. ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಈ ಟೋಲ್ ದಾಟಿ ಸಂಚರಿಸುತ್ತವೆ. ಇದರಿಂದ ಟೋಲ್ ಮ್ಯಾನೇಜ್ಮೆಂಟ್ ತಿಂಗಳಿಗೆ ಕೋಟ್ಯಾಂತರ ಹಣ ವಸೂಲಿ ಮಾಡಲಾಗುತ್ತದೆ. ಬೆಂಗಳೂರು, ಹೈದರಾಬಾದ್ ಹಾಗೂ ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಈ ಹೆದ್ದಾರಿಯಲ್ಲಿ ಟೋಲ್ ಇರುವುದರಿಂದ ಭಾರೀ ಮೊತ್ತದ ಟೋಲ್ ಹಣ ಸಂಗ್ರಹ ಮಾಡಲಾಗುತ್ತದೆ. ಟೋಲ್ನಲ್ಲಿ ಬರುವ ಎಲ್ಲ ವಾಹನಗಳ ಮೇಲೆ ಟೋಲ್ ಶುಲ್ಕ ಹೆಚ್ಚಳ ಮಾಡಿದ್ದು, ಸಿಂಗಲ್ ಮತ್ತು ಡಬಲ್ ಹೊಸ ದರದ ಪಟ್ಟಿ, ಕಾರು, ಜೀಪ್, ವ್ಯಾನ್ಗಳಿಗೆ ಸಿಂಗಲ್ 120, ಡಬಲ್ 180 ರೂಪಾಯಿ, ಮಿನಿ ಬಸ್ ಸಿಂಗಲ್ 185, ಡಬಲ್ 275 ರೂಪಾಯಿ ಆದರೆ ಬಸ್ ಮತ್ತು ಟ್ರಕ್ಗೆ ಸಿಂಗಲ್ 370, ಡಬಲ್ 550 ರೂಪಾಯಿ, 3ರಿಂದ 6 ಆಕ್ಸೆಲ್ಸ್ ವಾಹನಗಳಿಗೆ ಸಿಂಗಲ್ 560 ರೂಪಾಯಿ ಆದರೆ ಡಬಲ್ 840 ರೂಪಾಯಿಗಳು. ಬೃಹತ್ ವಾಹನಗಳು 7 ಆಕ್ಸೆಲ್ಗಳಿಗಿಂತ ಹೆಚ್ಚು ಸಿಂಗಲ್ 725 ರೂಪಾಯಿಯಾದರೆ ಡಬಲ್ 1090 ರೂಪಾಯಿನಂತೆ ನಿಗದಿಪಡಿಸಲಾಗಿದೆ. ಸರ್ ಟೋಲ್ ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಅಲ್ಲಿ 2 ಟ್ರಿಪ್ ಹೊಡೆದಿದ್ದೀನಿ. ಈಗ 2 ಟ್ರಿಪ್ ಅಂದರೆ ಈಗ ಫಸ್ಟು 115 ರೂಪಾಯಿ ಕಟ್ಟಾಗ್ತಾಯಿತ್ತು, ಈಗ 120 ರೂಪಾಯಿ ಕಟ್ಟಾಯ್ತು ಒಂದು ಸೈಡು. ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿಗೆ ಎಲ್ಲಿ ಹೋಗೋದು, ಹೆಂಗೆ ಜೀವನ ಮಾಡೋದು, ಹೆಂಗೆ ಮಕ್ಕಳು ಸಾಕೋದು, ಮಕ್ಕಳಿಗೆ ಫೀಸ್, ಸ್ಕೂಲ್ ಫೀಸ್ ಹೆಂಗೆ ಕಟ್ಟೋದು, ಗಾಡಿ ಲೋನ್ ಹೆಂಗೆ ಕಟ್ಟೋದು, ತುಂಬ ಹಿಂಸೆ ಆಗ್ಬಿಟ್ಟಿದೆ. ಇವ್ರು ಏನು ಮಾತಾಡ್ರೆ ಏನು ಸುಖ ಸರ್, ಎಷ್ಟು ಮಾಡಿದ್ರು ಮಾತಾಡ್ರು ಅಷ್ಟೇ ಅಲ್ವ ಸರ್. ಈ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಬಂದರೂ ಅದೇ ಗೋಳೆ, ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದೇ ತಾನೇ ಮಾಡೋದು. ಏನು ಮಾತಾಡೋಕ್ಕಾಗಿದೆ ಸರ್ ಇವ್ರ ಹತ್ರ? ಎಷ್ಟು ರೈಸ್ ಆಗಿದೆ ಸರ್ ಇವತ್ತು? ಸರ್ ಇವತ್ತು 5 ರೂಪಾಯಿ ಎಕ್ಸ್ಟ್ರಾ ಅಂದರೆ ಮೊದಲು 115 ಕಟ್ಟಾಗ್ತಿದ್ದು, ಈಗ 5 ರೂಪಾಯಿ ಎಕ್ಸ್ಟ್ರಾ 120 ಕಟ್ಟಾಗ್ತದೆ ಒಂದು ಸೈಡು. ಇದೇ ಟೋಲಲ್ಲ ಎಲ್ಲ ಸರ್ ನಾವು ಇದೇ ಟೋಲಲ್ಲಿ ಇರೋದು. ಆ್ಯಕ್ಚುಲಿ ಈ ಟೋಲ್ ಕಟ್ಟಾದ್ರೆ ಎಲ್ಲ ಟೋಲಲ್ಲಿ ಕಟ್ಟಾಗಿ ಆಯ್ತದಲ್ವಾ. ಒಟ್ಟಾರೆ ರಾಜ್ಯದ ಜನ ಬೆಲೆ ಏರಿಕೆಯ ಬಿಸಿಯಲ್ಲಿದ್ದವರಿಗೆ ಇದೀಗ ವಾಹನ ಸವಾರರಿಗೆ ಟೋಲ್ ಶುಲ್ಕದ ಹೆಚ್ಚಳದ ಬರೆ ಬಿದ್ದಿದ್ದು, ರಾಜ್ಯದ ಅತಿ ದುಬಾರಿ ಟೋಲ್ ಶುಲ್ಕ ವಸೂಲಿ ಮಾಡುವ ಏರ್ಪೋರ್ಟ್ ಟೋಲ್ ವಿರುದ್ಧ ವಾಹನ ಸವಾರರು ಗರಂ ಆಗಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿತ್ರಾವತಿ ಒಡಲಿಗೆ ಬಾಗೇಪಲ್ಲಿ ಪಟ್ಟಣದ ಕೊಳಚೆ ನೀರು ಸೇರಿದಂತೆ ಪ್ಲಾಸ್ಟಿಕ್, ಹೋಟೆಲ್, ಗ್ಯಾರೇಜು ತ್ಯಾಜ್ಯ ಸೇರುತ್ತಿದ್ದು ಸಂಪೂರ್ಣ ಕಲುಷಿತಗೊಂಡು ತ್ಯಾಜ್ಯ ಸುರಿಯುವ ಹಳ್ಳವಾಗಿ ಮಾರ್ಪಟ್ಟಿದೆ. ಈ ನದಿಗೆ ಸುಂದರಯ್ಯ ಭವನ ಸಮೀಪ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಸಂಪರ್ಕಿಸಲು ಸೇತುವೆ ನಿರ್ಮಿಸಲಾಗಿದ್ದು, ಈ ಸೇತುವೆ ಸಂಪೂರ್ಣ ತ್ಯಾಜ್ಯ ಬಾಗೇಪಲ್ಲಿ ಪಟ್ಟಣದ ನಡುವೆ ಹರಿದು ಆಂಧ್ರಪ್ರದೇಶಕ್ಕೆ ಸೇರುವ ಚಿತ್ರಾವತಿ ನದಿಗೆ ಇದೀಗ ಕಂಟಕ ಶುರುವಾಗಿದೆ. ಪಟ್ಟಣದ ಸಂಪೂರ್ಣ ತ್ಯಾಜ್ಯ ಈ ನದಿಗೆ ಸೇರುತ್ತಿದ್ದು, ಇದನ್ನು ತಡೆಯಬೇಕಿದ್ದ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳು ಕಣ್ಣು ಮುಚ್ಚಿ ಕುಳಿತಿವೆ. ದಶಕಗಳ ಹಿಂದೆ ಜೀವನದಿಯಾಗಿದ್ದ ಚಿತ್ರಾವತಿ ಇದೀಗ ಮಳೆಗಾಲದಲ್ಲಿ ಮಾತ್ರ ಹರಿಯುವ ನದಿಯಾಗಿದ್ದು, ಇದು ಹೀಗೆ ಮುಂದುವರೆದರೆ ನದಿಯ ಸುಳಿವೆ ಇಲ್ಲದ ಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ. 1959 ಡಿಸೆಂಬರ್ 20ರಂದು ಅಂದಿನ ಲೋಕೋಪಯೋಗಿ ಸಚಿವ ಎಚ್ಎಂ ಚಿನ್ನಬಸಪ್ಪ ಅವರು ಚಿತ್ರಾವತಿ ನದಿ ಮೇಲ್ಸೇತುವೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. 24 ಅಡಿ ಅಗಲ, 130 ಅಡಿ ಉದ್ದ ಇರುವ ಈ ಸೇತುವೆ 1962ರಲ್ಲಿ ಲೋಕಾರ್ಪಣೆಗೊಂಡಿದೆ. ಇಲ್ಲಿ ಮಹಿಳೆಯರು ಬಟ್ಟೆ ಒಗೆಯುತ್ತಿದ್ದರು. ಬೆಳಗ್ಗಿನಿಂದ ಸಂಜೆವರೆಗೂ ಮೀನುಗಾರರು ಮೀನು ಹಿಡಿಯುತ್ತಿದ್ದರು. ದನ ಕರುಗಳಿಗೆ ಸ್ನಾನ ಮಾಡಿಸಲು ರೈತರು ಬರುತ್ತಿದ್ದರು. ಈಗ ಅದೆಲ್ಲ ನೆನಪು ಮಾತ್ರ. ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ನೀರು ವ್ಯರ್ಥವಾಗದಂತೆ ರಾಜಕಾಲುವೆಗಳನ್ನು ನಿರ್ಮಿಸಿದ್ದಾರೆ.
ಕಾಲುವೆ ನೀರನ್ನು ತಾಲೂಕಿನ ಹೊಸಹೊಡ್ಯ, ಗೌನಪಲ್ಲಿ, ಎಗವಬಂಡ್ಲಕೆರೆ ಸೇರಿದಂತೆ ವಿವಿಧ ಗ್ರಾಮದ ರೈತರು ಬಳಸಿಕೊಂಡು ಬೆಳೆ ಬೆಳೆಯುತ್ತಿದ್ದರು. ನೀರು, ಮರಳು ವ್ಯರ್ಥವಾಗುವುದನ್ನು ತಡೆಯಲು ನದಿ ಪಾತ್ರದಲ್ಲಿ ಸಣ್ಣ ಚೆಕ್ ಡ್ಯಾಂಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿ ನೀರು ಸಂಗ್ರಹಿಸುತ್ತಿದ್ದರು. ಅಂತಹ ನೀರಿನ ಕಣಜವೊಂದು 1883ರಲ್ಲಿ ಜಡಲಭೈರವೇಶ್ವರ ದೇವಾಲಯದ ಮುಂಭಾಗದ ಬಲಭಾಗದಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಟಿಮ್ ಕೆನ್ಸಿಂಗ್ಟನ್ ನಿರ್ಮಿಸಿದ್ದಾರೆ. ಈಗ ಇದು ಅವಸಾನದ ಅಂಚಿನಲ್ಲಿದೆ. ಕೆಲವರು ನದಿಯ ಉದ್ದಕ್ಕೂ ನದಿಯ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಪಟ್ಟಣದ ಚರಂಡಿ ನೀರು, ಮಾಂಸ ತ್ಯಾಜ್ಯವನ್ನು ನದಿಗೆ ಎಸೆಯುತ್ತಿದ್ದಾರೆ. ಹೋಟೆಲ್, ಅಂಗಡಿಗಳ ಪ್ಲಾಸ್ಟಿಕ್, ಕಸ ಎಸೆಯಲಾಗುತ್ತಿದೆ. ನೀರು ಕಲುಷಿತಗೊಂಡಿದ್ದು ದುರ್ವಾಸನೆ ಬೀರುತ್ತಿದೆ. ನದಿಯ ಸುತ್ತಮುತ್ತ ತಡೆಗೋಡೆಗಳಿಲ್ಲದೆ ಮುಳ್ಳಿನ ತಂತಿಗಳು ಹಾಕಿಲ್ಲ. ಕನಿಷ್ಠ ಚಿತ್ರಾವತಿ ಒಡಲಿಗೆ ಕಸ ಹಾಕಿದರೆ ದಂಡ ಹಾಕುವ ಕೆಲಸವನ್ನು ಮಾಡುತ್ತಿಲ್ಲ. ಈ ಬಗ್ಗೆ ಪುರಸಭೆ ಮಾಜಿ ಸದಸ್ಯ ಜಿ ಕೃಷ್ಣಪ್ಪ ಮಾತನಾಡಿ, ನಾನು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಿಗೆ ದೂರು ನೀಡಿದ್ದೆ. ಬರಪೀಡಿತ ಪ್ರದೇಶ ಎಂದು ಹೆಸರುವಾಸಿಯಾಗಿರುವ ಈ ಭಾಗದಲ್ಲಿ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳ ಕೊಳಚೆ ನೀರನ್ನು ಏರಗಾಲುವೆ ಮುಖಾಂತರ ಚಿತ್ರಾವತಿ ನದಿಗೆ ಬಿಡುತ್ತಿದ್ದಾರೆ. ಈ ಕೊಳಚೆ ನೀರಿಂದ ನದಿಯ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ. ಕೊಳಚೆ ನೀರಿನಿಂದ ಜಲಚರ ಪ್ರಾಣಿಗಳು ಹಾಗೂ ಪಕ್ಷಿಗಳು ನಾಶವಾಗುತ್ತಿವೆ ಎಂದು ದೂರು ನೀಡಲಾಗಿತ್ತು. ನ್ಯಾಯಾಧೀಶರು ಕಳೆದ ಜನವರಿಯಲ್ಲಿ ಈ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಅಧ್ಯಕ್ಷರಿಗೆ, ಬಾಗೇಪಲ್ಲಿ ತಹಶೀಲ್ದಾರರಿಗೆ, ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪರಗೋಡು ಗ್ರಾಮ ಪಂಚಾಯಿತಿಯ ಪಿಡಿಒಗಳಿಗೆ ನೋಟಿಸ್ ನೀಡಿದರು. ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕೃಷ್ಣಪ್ಪ ಬೇಸರ ವ್ಯಕ್ತಪಡಿಸಿದರು. 2024ರಲ್ಲಿ ನಾನು ಕಾನೂನು ಪ್ರಾಧಿಕಾರ ಅಧ್ಯಕ್ಷರಿಗೆ ಜೆಎಂಎಫ್ಸಿ ನ್ಯಾಯಾಲಯ ಜಡ್ಜ್ ಕೊಟ್ಟಿರ್ತಕ್ಕಂಥವ್ರು. ಇವರೇನು ಮಾಡಿದ್ರಂದರೆ ಹಿಂದೆ ಇರ್ತಕ್ಕಂಥ ಜಡ್ಜ್ ಅವರು ಏನು ಮಾಡಲಿಲ್ಲ ಅವರು ಅದ್ರ ಬಗ್ಗೆ, ಮತ್ತು ಅದನ್ನು ಟ್ರಾನ್ಸ್ಫರ್ ಆಗಿಬಿಟ್ರು, ವರ್ಗಾವಣೆ ಆಗಿಬಿಟ್ರು. ಹಿಂದೆ ಇರ್ತಕ್ಕಂಥ ಜೆಎಂಎಫ್ ನ್ಯಾಯಾಧೀಶರು ವರ್ಗಾವಣೆ ಆಗಿಬಿಟ್ರು. ಈಗ ಮತ್ತೆ ಇನ್ನೊಬ್ಬ ಸಾಹೇಬರು ಬಂದಿದ್ದಾರೆ, ಜಡ್ಜ್ ಸಾಹೇಬರು, ಅವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದೀನಿ. ಅವ್ರು ಇಮ್ಮಿಡಿಯೇಟ್ ಆಗಿ ಮತ್ತೆ ಅವರಿಗೆಲ್ಲ ನೋಟಿಸಲ್ಲಿ ಕಳಿಸಿದ್ದಾರೆ ಈಗ ಇರ್ತಕ್ಕಂಥ ಸಾಹೇಬರು. ಯಾಕಂತಂದರೆ ಈಗ ಇರ್ತಕ್ಕಂಥ ಸಾಹೇಬರು ಸ್ವಲ್ಪ ಸುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಂಬಿಕೆ ಇದೆ. ಅವ್ರು ನನಗೂ ಒಂದು ನೋಟಿಸ್ ಕಳಿಸಿದ್ದಾರೆ. ಏನಂತಂದರೆ ವಿಷಯ ಜಿ ಕೃಷ್ಣಪ್ಪ ಯಲ್ನಾವರ ಬಾಗೇಪಲ್ಲಿ ಅವರಿಗೆ ನೀಡಿರುವ ಪತ್ರದ ಬಗ್ಗೆ ಅಂತಂದ್ಬಿಟ್ಟು ಎಲ್ಲರಿಗೂ ಪಾರ್ಟಿ ಮಾಡಿದ್ದಾರೆ. ಯಾರ್ಯಾರು? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಂಬರ್ 49 ಪರಿಸರ ಭವನ, ಚರ್ಚ್ ಸ್ಟ್ರೀಟ್, ಬೆಂಗಳೂರು ಅವರಿಗೆ ಒಂದು, ಮತ್ತು ತಾಲೂಕು ದಂಡಾಧಿಕಾರಿಗಳು ಬಾಗೇಪಲ್ಲಿ ತಾಲೂಕು ತಹಶೀಲ್ದಾರ್ ಅವರಿಗೆ ಒಂದು ಮತ್ತೆ ಒಂದು ನೋಟಿಸ್ ಕಳಿಸಿದ್ದಾರೆ. ಮುಖ್ಯಾಧಿಕಾರಿಗಳು ಪುರಸಭೆ ಬಾಗೇಪಲ್ಲಿ ಅವರಿಗೆ ಮತ್ತೆ ಇನ್ನೊಂದು ನೋಟಿಸ್ ಕಳಿಸಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗಂಟವಾನಪಲ್ಲಿ ಗ್ರಾಮ ಪಂಚಾಯತಿ ಅವರಿಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬರಗೋಡ ಗ್ರಾಮ ಪಂಚಾಯತಿ ಅವ್ರ ವ್ಯಾಪ್ತಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ರು. ನಾವು ಸುಮಾರೆಲ್ಲ ಮತ್ತು ಪರಿಸರ ಮಾಲಿನ್ಯ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ಯಂತ್ರಾಂಗ ಎಲ್ಲರೂ ನಾವು ಇದು ಪಾರ್ಟಿ ಮಾಡಿದ್ವಿ. ಏನೋ ಒಂದು ದಿವಸ ಬಂದು ಕ್ಲೀನ್ ಮಾಡಿದ್ರು, ಅದು ಬಿಟ್ಟರೆ ಮತ್ತೆ ಮಾಮೂಲು ಪರಿಸ್ಥಿತಿ ಯಥಾಸ್ಥಿತಿಯಾಗಿ ಹಂಗೆ ಮುಂದುವರಿದೀವಿ. ಮತ್ತು ಅದ್ರಲ್ಲಿ ಪ್ಲಾಸ್ಟಿಕ್ಕು ಮತ್ತು ಇದೆಲ್ಲ ಮತ್ತು ನಾಯಿಗಳು ಸತ್ತೋರನ್ನು ಅದರಲ್ಲಿ ಹಾಕ್ಬಿಡ್ತಾರೆ. ಎಲ್ಲ ದರಿದ್ರೆಲ್ಲ ಗಲೀಜೆಲ್ಲ ಅಲ್ಲ ಹಾಕ್ಬಿಡ್ತಾರೆ. ಎಲ್ಲ ಮತ್ತೆ ಯಥಾಸ್ಥಿತಿಯಾಗಿದೆ. ಈ ಜವಾಬ್ದಾರಿ ಅಧಿಕಾರಿಗಳ ಕ್ರಮಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅರ್ಜಿ ನೀಡಲಾಗಿತ್ತು. ಅವರು ಪುರಸಭೆಯವರಿಗೆ ಎಚ್ಚರಿಸಿ ಸ್ವಚ್ಛತೆ ಮಾಡುವಂತೆ ತಿಳಿಸಿದರು. ಇದರ ಅನ್ವಯ ಇತ್ತೀಚೆಗೆ ನಾಮಕಾವಸ್ಥೆಗೆ ಸ್ವಚ್ಛತೆ ಮಾಡಿ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಪುರಸಭೆ ಅಧಿಕಾರಿಗಳು ಜಾರಿಕೊಂಡರು. ಚಿತ್ರಾವತಿ ನದಿಯ ಮೇಲ್ಸೇತುವೆ ಮೇಲೆ ಹಾದು ಹೋಗುವ ಜನರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆ ಮಾಡುವರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಇನ್ನು ಚಿತ್ರಾವತಿ ನದಿಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಜವಾಬ್ದಾರಿಯುತ ಪ್ರತಿಯೊಬ್ಬ ನಾಗರಿಕರು ಚಿತ್ರಾವತಿ ನದಿ ಉಳಿಸಲು ಕಂಕಣ ಬದ್ಧರಾಗಬೇಕಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ,
ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಯುಗಾದಿ ಎಂದರೆ ಹಿಂದೂಗಳ ನೂತನ ವರ್ಷ. ಈ ವರ್ಷದಲ್ಲಿ 12 ರಾಶಿಗಳ ಫಲಾಬಲ ಮತ್ತು ಭವಿಷ್ಯದ ಫಲಾಬಲಗಳ ಬಗ್ಗೆ ಅರಿಯುವುದು ಪ್ರತಿಯೊಬ್ಬರ ಆಸಕ್ತಿ. ಹಾಗಾಗಿಯೇ ಸನಾತನ ಧರ್ಮದಲ್ಲಿ ಪಂಚಾಂಗ ರಚನೆ ಮಾಡಲಾಗಿದೆ.
ನೂತನ ವರ್ಷದ ಆರಂಭದಲ್ಲಿ ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಪುಣ್ಯದ ಕೆಲಸ ಎನ್ನುತ್ತಾರೆ ಮಹಾಕಾಳಿ ದೇವಾಲಯದ ಅರ್ಚಕರಾದ ಚೈತ್ರ ಹಬ್ಬ ಯುಗಾದಿ ಮಾತ್ರವಲ್ಲ, ವರ್ಷದ ಆದಿಯೂ ಆಗಿರುವ ಕಾರಣ ಈ ದಿನ ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಮಾಡುವುದರಿಂದ ಕಾಶಿಯಾತ್ರೆ ಮಾಡಿದಷ್ಟು ಪುಣ್ಯ ಎನ್ನುತ್ತಾರೆ ಹಿರಿಯರು. ಜೊತೆಗೆ ಪಂಚಾಂಗ ಎಂದರೆ ಅದೊಂದು ಧಾರ್ಮಿಕ ಗ್ರಂಥವಲ್ಲ, ಬದುಕಿನ ಭವಿಷ್ಯದ ಬಗ್ಗೆ ಅಡಕವಾಗಿರುವ ವಾಸ್ತವ ವಿಚಾರಗಳು. ಅಷ್ಟೇ ಅಲ್ಲ, ಖಗೋಳದಲ್ಲಿ ನಡೆಯುವ ಪ್ರತಿ ವಿಸ್ಮಯದ ಬಗ್ಗೆಯೂ ಪಂಚಾಂಗದಲ್ಲಿ ಮೊದಲೇ ತಿಳಿಸಲಾಗಿದೆ. ಹಾಗಾಗಿಯೇ ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಪ್ರತಿ ಮಾನವನಿಗೂ ಪ್ರಮುಖ. ಚಿಕ್ಕಬಳ್ಳಾಪುರದ ಗಾಂಧಿ ಕೊಳಾಯಿ ರಸ್ತೆಯಲ್ಲಿರುವ ನಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯಲ್ಲಿ ಸೋಮವಾರ ಸಂಜೆ ಪಂಚಾಂಗ ಪಠಣ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಪ್ರ ಸಮಾಜದ ಮಹಿಳೆಯರು ಸೇರಿದಂತೆ ತ್ರಿಮಸ್ತ ಸಮುದಾಯದವರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮಹಾಕಾಳಿ ದೇವಾಲಯದ ಅರ್ಚಕರಾದ ವಾಸು ಅವರು, ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣದಿಂದ ಕೇವಲ ಪುಣ್ಯ ಮಾತ್ರವಲ್ಲ, ಭವಿಷ್ಯದ ವಿಚಾರಗಳನ್ನು ಅರಿಯಬಹುದಾಗಿದೆ ಎಂದರು. ಅಲ್ಲದೆ ನಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯಲ್ಲಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಭಗವದ್ಗೀತೆ, ವೇದ ಅಧ್ಯಯನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಹೇಳಿಕೊಡಲಾಗುತ್ತಿದ್ದು, ಆಸಕ್ತಿ ಇರುವವರು ಆಗಮಿಸಿ ಅಧ್ಯಯನ ಮಾಡಬಹುದಾಗಿದೆ ಎಂದರು. ಕೃಷ್ಣಪ್ಪ ಟ್ರಸ್ಟ್ ವೇದ ಪಾಠಶಾಲೆ, ಬಸವನಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಇಲ್ಲಿ ಸೋಮೇಶ್ವರದ ನಾರಾಯಣ ಶಾಸ್ತ್ರಿಗಳ, ನಮ್ಮ ಪೂಜ್ಯ ತಂದೆಯವರಾದಂತಹ ಸೋಮೇಶ್ವರದ ನಾರಾಯಣ ಶಾಸ್ತ್ರಿಗಳ ಸಂಪೂರ್ಣ ಅನುಗ್ರಹದಿಂದ ಪಾಠಶಾಲೆ ಮೊದಲಿಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇತ್ತು. ತದನಂತರದಲ್ಲಿ ಅನಿವಾರ್ಯ ಕಾರಣಗಳಿಂದ ಪಾಠಶಾಲೆ ನಿಂತೋಗಿತ್ತು. ಮತ್ತು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ನಗದಿ ಕೃಷ್ಣಪ್ಪ ಟ್ರಸ್ಟ್ ವೇದ ಪಾಠಶಾಲೆ. ವೇದ ಪಾಠಶಾಲೆಗೆ ಸುಮಾರು 20 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿದಿನ ಸಾಯಂಕಾಲ 6:30ಯಿಂದ ಇಲ್ಲಿ ದೇವ್ರ ಪೂಜೆ, ಸಂಧ್ಯಾವನೆ, ದೇವ್ರ ಪೂಜೆ, ಸಂಸ್ಕೃತ ಮತ್ತು ಭಗವದ್ಗೀತೆ ಇವೆಲ್ಲ ಹೇಳ್ಕೊಡಲಾಗ್ತಾ ಇದೆ. ಮುಂದೆ ನಾವು ಇನ್ನೂ ಬಹಳ ಅಭಿವೃದ್ಧಿ ಈ ಪಾಠಶಾಲೆಯನ್ನು ಮಾಡಬೇಕು ಅಂತೇಳಿ ಬಹಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಭಾಗವತ, ರಾಮಾಯಣ, ಮಹಾಭಾರತ ಇವೆಲ್ಲ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇವೆಲ್ಲ ಹೇಳ್ಕೊಡ್ಬೇಕು ಅಂಥೇಳಿ ಇಲ್ಲಿ ಒಂದು ನಮ್ಮ ಎಲ್ಲ ಸದಸ್ಯರು ಅಂದ್ಕೊಂಡಿದ್ದಾರೆ. ಅದರಿಂದ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ. ಈ ದಿನ ನಾವು ಯುಗಾದಿ ಹಬ್ಬದ ಪ್ರಯುಕ್ತ ಪಂಚಾಂಗ ಪಠಣವನ್ನು ಏರ್ಪಡಿಸಲಾಗಿದೆ. ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಕಾರ್ಯಕ್ರಮ ಈಗ ಏರ್ಪಡಿಸಿದೆ. ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಪ್ರಸ್ತುತ ಭಗವದ್ಗೀತೆ ಅಧ್ಯಯನ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ವಿಷ್ಣು ಸಹಸ್ರನಾಮ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಹೇಳಿಕೊಡಲಾಗುತ್ತದೆ. ಆಸಕ್ತಿ ಇರುವವರು ಕೂಡಲೇ ನಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯನ್ನು ಸಂಪರ್ಕಿಸಲು ಅವರು ಕೋರಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಧಿಕೃತ, ಅನಧಿಕೃತ ಹಾಗೂ ರೆವೆನ್ಯೂ ಜಾಗದಲ್ಲಿ ನಿರ್ಮಿಸಿರುವ ಕಟ್ಟಡ, ನಿವೇಶನಗಳ ಸ್ವತ್ತುಗಳಿಗೆ ಈ ಖಾತಾ ನೀಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕೆಂದು ಶಾಸಕ ಧೀರಜ್ ಮುನಿರಾಜು ಕೋರಿದರು. ದೊಡ್ಡಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಆವರಣದ ಶಾಸಕರ ಕಚೇರಿಯಲ್ಲಿ ಈ ಖಾತಾ ಅಭಿಯಾನ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಏಪ್ರಿಲ್ 4ರಂದು ನಗರಸಭೆ ಆವರಣದಲ್ಲಿ ಈ ಖಾತಾ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದರು. ರಾಜ್ಯ ಸರ್ಕಾರ ಆಸ್ತಿ ಮಾಲೀಕರಿಗೆ ಅನುಕೂಲ ಮಾಡಿಕೊಡಲು ಈ ಖಾತಾ ಅಭಿಯಾನ ಆರಂಭಿಸಿದೆ. ಈ ಖಾತಾ ಪಡೆಯಲು ಯಾವುದೇ ಗಡುವು ನಿಗದಿ ಮಾಡಿಲ್ಲ. ಆದ್ದರಿಂದ ಜನರು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಟ್ಟು ಮಧ್ಯವರ್ತಿಗಳಿಂದ ಕಿರುಕುಳ ಅನುಭವಿಸುವುದು ಬೇಡ. ನಿಗದಿತ ದಾಖಲೆಗಳನ್ನು ಸಲ್ಲಿಸಿ ಈ ಖಾತೆಯನ್ನು ಪಡೆಯಬಹುದು ಎಂದರು. ಇವತ್ತು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಬೇಕು ಅಂತ ಹೇಳಿ ಪತ್ರಕರ್ತ ಮಿತ್ರರನ್ನ ಕರೆದಿರುವಂಥದ್ದು. ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೂತನ ಸಂವತ್ಸರ ಎಲ್ಲರಿಗೂ ನಮ್ಮೆಲ್ಲ ಇಷ್ಟಗಳನ್ನ ಈಡೇರಿಸಲಿ ಅಂತ ಶುಭ ಹಾರೈಸ್ತಾ,
ಇವತ್ತು ರಾಜ್ಯ ಸರ್ಕಾರದ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಇಬ್ಬರ ಸಹಕಾರದಲ್ಲಿ ನಮ್ಮ ತಾಲೂಕಿನ ದೊಡ್ಡಬಳ್ಳಾಪುರ ನಗರಸಭೆ ಇತಿಹಾಸ ಉಳ್ಳ ಒಂದು ನಗರಸಭೆ ಮತ್ತು ಇತ್ತೀಚೆಗೆ ಕಳೆದ 4 ವರ್ಷ ಹಿಂದೆ 3 ವರ್ಷದ ಹಿಂದೆ ಬಾಶೆಟ್ಟಹಳ್ಳಿ ಪಂಚಾಯಿತಿ ಏನು ಪಟ್ಟಣ ಪಂಚಾಯಿತಿಯಾಗಿ ಅಪ್ಗ್ರೇಡ್ ಆಗಿದೆ, ಆ ಪಟ್ಟಣ ಪಂಚಾಯಿತಿ ಈ 2 ಸಂಸ್ಥೆಗಳ ವತಿಯಿಂದ ತಮ್ಮೆಲ್ಲರಿಗೂ ತಿಳಿದಿರೋಂಗೆ 11ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಸರ್ಕಾರದಿಂದ ಒಂದು ತೀರ್ಮಾನ ಆಯಿತು. ಅನಧಿಕೃತ ನಿವೇಶನಗಳಿಗೆ ಅಧಿಕೃತವಾಗಿ ಈ ಖಾತೆಯನ್ನು ಕೊಡುವಂಥ ಒಂದು ತೀರ್ಮಾನ ಕ್ಯಾಬಿನೆಟ್ ಹಂತದಲ್ಲಿ ಸರ್ಕಾರದ ವತಿಯಿಂದ ಆಯಿತು. ಈ ಖಾತಾ ಆಂದೋಲನದಲ್ಲಿ ಸ್ವತ್ತಿನ ಮಾಲೀಕರು ನಿಗದಿಪಡಿಸಿರುವ ದಿನಾಂಕ ಮತ್ತು ಸ್ಥಳದಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ನಿಗದಿತ ದಾಖಲೆಗಳೊಂದಿಗೆ ಹಾಜರಾಗಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ 30 ದಿನದಲ್ಲಿ ನಿಮ್ಮ ಮನೆಗೆ ಉಚಿತವಾಗಿ ಈ ಖಾತಾ ನೀಡಲಾಗುವುದು. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅರ್ಜಿ ಹಾಕಿದ 15 ದಿನದಲ್ಲಿ ಈ ಖಾತಾ ನೀಡಲಾಗುವುದು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶಾಲಾ ಆವರಣದಲ್ಲಿ ಮರಿಗಳೊಂದಿಗೆ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಶಾಲಾ ಕಾಂಪೌಂಡ್ ಮೇಲೆ ಮರಿಗಳೊಂದಿಗೆ ಕುಳಿತ ಚಿರತೆ ಕಾಣಿಸಿದ್ದು, ಇದನ್ನು ಹಲವರು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಇದೀಗ ಮರಿಗಳೊಂದಿಗೆ ಚಿರತೆ ಇರೋ ವಿಡಿಯೋ ವೈರಲ್ ಆಗಿದ್ದು ಸ್ಥಳೀಯರಲ್ಲಿ ಆತಂಕಕ್ಕೂ ಕಾರಣವಾಗಿದೆ. ಮರಿಗಳೊಂದಿಗೆ ಇರುವ ಚಿರತೆಯೊಂದು ಶಾಲಾ ಆವರಣದಲ್ಲಿ ಪ್ರತ್ಯಕ್ಷವಾಗಿದೆ. ಶಾಲೆಯ ಕಾಂಪೌಂಡ್ ಮೇಲೆ ಮರಿಗಳೊಂದಿಗೆ ಚಿರತೆ ಕಾಣಿಸಿಕೊಂಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದ ಖಾಸಗಿ ಶಾಲೆಯ ಕಾಂಪೌಂಡ್ ಮೇಲೆ ಹಾಯಾಗಿ ಮರಿಗಳೊಂದಿಗೆ ಕುಳಿತ ಚಿರತೆ ಕಾಣಿಸಿಕೊಂಡಿದೆ. ಈಗಾಗಲೇ 2 ಚಿರತೆ ಬೋನಿಗೆ ಬಿದ್ದಿದ್ದರೂ ತಾಲೂಕಿನಲ್ಲಿ ಚಿರತೆ ಕಾಟ ಕಡಿಮೆಯಾಗದೆ ಅದರ ಉಪಟಳ ಮತ್ತಷ್ಟು ಹೆಚ್ಚಾಗಿ ಕಂಡುಬರುತ್ತಿದೆ. ಮರಿಗಳೊಂದಿಗೆ ಇರುವ ಚಿರತೆ ಕಂಡು ಗಾಬರಿಗೊಂಡಿರುವ ಗ್ರಾಮದ ಶಶಿಕುಮಾರ್ ಎಂಬ ರೈತ ತನ್ನ ಮೊಬೈಲ್ನಲ್ಲಿ ಮರಿಗಳು ಮತ್ತು ಚಿರತೆಯ ಚಲನವಲನಗಳನ್ನು ಸೆರೆ ಹಿಡಿದಿದ್ದಾರೆ. ಚಿರತೆ ಉಪಟಳಕ್ಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್. ನಂಜನಗೂಡು ತಾಲೂಕಿನ ಮಲ್ಲನಮೂಲೆ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮದಿನ ಹಾಗೂ ಬಸವ ಜಯಂತಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಮಲ್ಲನಮೂಲೆ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿಗಳು, ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಲೂಕು ವೀರಶೈವ ಘಟಕದ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಮಾತನಾಡಿ 2025ನೇ ವರ್ಷದ ಬಸವ ಜಯಂತಿ ಆಯೋಜಿಸಲು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಸುಮಾರು 1,500 ವೀರಶೈವ ಮುಖಂಡರ ಸಮ್ಮುಖದಲ್ಲಿ ಸಭೆ ನಡೆದಿದೆ. ಬಸವ ಜಯಂತಿಯನ್ನು ಸುತ್ತೂರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ. ಸುತ್ತೂರು ಶ್ರೀಗಳು ಗೊತ್ತುಪಡಿಸಿದ ದಿನಾಂಕ ಹಾಗೂ ಕಾರ್ಯಕ್ರಮ ನಡೆಸುವ ಬಗ್ಗೆ ತಿಳಿಸಿದ ನಂತರ ನಡೆಸಲಾಗುತ್ತದೆ ಎಂದರು. ಈ 2025ನೇ ವರ್ಷದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಲು ಮಲ್ಲನಮೂಲೆ ಮಠಾಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಷಷ್ಠಲ ಬ್ರಹ್ಮಶ್ರೀ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ದಿನ ಸುಮಾರು 1,500ಕ್ಕೂ ಅಧಿಕವಾಗಿ ಸಮಾಜದ ಬಂಧುಗಳು ಸೇರಿ ನಂಜನಗೂಡಿನಲ್ಲಿ ಅದ್ದೂರಿ ಬಸವ ಜಯಂತಿ ಆಚರಣೆ ಮಾಡಲು ಈ ದಿನ ತೀರ್ಮಾನ ಮಾಡಲಾಗಿದೆ. ಈ ಬಸವ ಜಯಂತಿ ಕಾರ್ಯಕ್ರಮದ ನೇತೃತ್ವವನ್ನು ಎಲ್ಲ ರೀತಿಯಲ್ಲೂ ನೇತೃತ್ವವನ್ನು ನಮ್ಮ ಆದಿಜಗದ್ಗುರು ಸುತ್ತೂರು ಸಂಸ್ಥಾನದ ಮಠಾಧ್ಯಕ್ಷರಾದ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವರು ಸೂಚಿಸಿದ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದ್ದೀವಿ.
ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಜನಪ್ರತಿನಿಧಿಗಳನ್ನು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಮತ್ತು ಈಶ್ವರ್ ಖಂಡ್ರೆ, ನಮ್ಮ ಸಮಾಜದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ್ ಖಂಡ್ರೆ, ನಮ್ಮ ಮಾಜಿ ಹಾಲಿ ಸಚಿವರು ಸಹ ಆಗಿದ್ದಾರೆ, ಅವ್ರನ್ನ ಕರೆಯೋಕ್ಕೆ ಈ ದಿನ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಸ್ಥಳೀಯ ಶಾಸಕರು, ಮಾಜಿ ಶಾಸಕರುಗಳು ಹಾಗೂ ಸಂಸದರು ಮತ್ತು ಉಸ್ತುವಾರಿ ಸಚಿವರನ್ನು ಆಹ್ವಾನ ಮಾಡಲು ಈ ಸಂದರ್ಭದಲ್ಲಿ ನಾವೆಲ್ಲ ತೀರ್ಮಾನ ಮಾಡಲಾಗಿದೆ. ಈ ಕಾರ್ಯಕ್ರಮ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ಕಲಾಮಂದಿರದಿಂದ ಮೆರವಣಿಗೆ ಹೊರಟು ಆರ್ಪಿ ರಸ್ತೆಯ ಮುಖಾಂತರ ವಿದ್ಯಾವರ್ತಕ ಫೀಲ್ಡಲ್ಲಿ, ವಿದ್ಯಾವರ್ತಕ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು. ಜಯಂತಿ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರು, ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಈಶ್ವರ ಖಂಡ್ರೆ, ಶಂಕರ್ ಬಿದರಿ ಅವರನ್ನ ಆಹ್ವಾನಿಸಲಾಗುತ್ತದೆ. ಬಸವ ಜಯಂತಿ ಕಾರ್ಯಕ್ರಮ ನಂಜನಗೂಡಿನ ಶ್ರೀ ಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಲಾಮಂದಿರದಿಂದ ಹೊರಟು ಆರ್ಪಿ ರಸ್ತೆಯ ಮೂಲಕ ವಿದ್ಯಾವರ್ಧಕ ಕಾಲೇಜು ಆವರಣದಲ್ಲಿ ಕೊನೆಗೊಳ್ಳುತ್ತದೆ ಎಂದರು. ಇನ್ನು ಸಮಾಜದ ಸುಮಾರು 20,000 ಜನ ಸೇರುವ ನಿರೀಕ್ಷೆ ಇದೆ. ಬಸವ ಜಯಂತಿಯ ಹಿಂದಿನ ದಿನ ಹಾಗೂ ಬಸವ ಜಯಂತಿ ದಿನ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಭೆ ಆಯೋಜಿಸಲಾಗಿದೆ. ಜಯಂತಿಗೆ ಆಗಮಿಸುವ ಎಲ್ಲರಿಗೂ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಸಿಂಧುವಳ್ಳಿ ಕೆಂಪಣ್ಣ, ದೇವನೂರು ಶಿವಪ್ಪ ದೇವರು, ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಹಾತ್ಮ ಗಾಂಧಿ ವೃತ್ತದಲ್ಲಿ ಶ್ರೀ ಶಿವಕುಮಾರ ಸ್ವಾಮಿ ಭಕ್ತವೃಂದದಿಂದ ಹಮ್ಮಿಕೊಂಡಿದ್ದ ಶ್ರೀಗಳ 118ನೇ ಜಯಂತಿಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವಾಪುರ ಮಹೇಶ್, ಶ್ರೀಗಳು ಜಾತಿ ಮತ ಭೇದವಿಲ್ಲದೆ ಸರ್ವಧರ್ಮ ಜಾತಿಯವರಿಗೂ ಶಿಕ್ಷಣ ನೀಡುವ ಮೂಲಕ ಅಸಂಖ್ಯಾತ ಬಾಳಿಗೆ ಬೆಳಕಾಗಿದ್ದಾರೆ ಎಂದರು. ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿವಿ ಮಹೇಂದ್ರ ಮಾತನಾಡಿ, ಶ್ರೀಗಳು ಅಕ್ಷರ ದಾಸೋಹದ ಜೊತೆಗೆ ಅನ್ನದಾಸೋಹ ನೀಡಿ ಸಮಾಜಕ್ಕೆ ನಾಂದಿ ಹಾಡಿದ್ದಾರೆ. ಇವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ಸೇವಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕು ಎಂದರು. ಶಿಕ್ಷಣದಿಂದ ಮಾತ್ರ ಪ್ರತಿಯೊಬ್ಬರ ಜೀವನ ಹಸನಾಗಲು ಸಾಧ್ಯ ಎಂಬ ಉದ್ದೇಶದಿಂದ ಶಿಕ್ಷಣ ಮತ್ತು ಅನ್ನದಾಸೋಹವನ್ನು ಹಮ್ಮಿಕೊಳ್ಳುವ ಮೂಲಕ ಜಾತ್ಯತೀತವಾಗಿ ಶೈಕ್ಷಣಿಕ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ದಾರೆ ಎರೆದರು ಎಂದರು. ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನ ಅಂಗವಾಗಿ ನಮ್ಮ MG ವೃತ್ತ ಗಾಂಧಿ ಸರ್ಕಲ್ನಲ್ಲಿ ಇವತ್ತು ಸ್ವಾಮಿಯವರ ಅನುಗ್ರಹದಂತೆ ಪ್ರತಿ ವರ್ಷ ನಾವು ಇದೇ ಕಾರ್ಯಕ್ರಮ ಜನ್ಮದಿನವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಬೆಳಿಗ್ಗೆ 10:30ಯಿಂದ ಮತ್ತು ಮಧ್ಯಾಹ್ನ 2 ಗಂಟೆವರೆಗೂ ಸಿಹಿ ವಿತರಣೆ, ಪಾನಕ ಮತ್ತು ಮಜ್ಜಿಗೆ, ಹೆಸರುಬೇಳೆ ವಿತರಣೆ ಮಾಡಿ ಎಲ್ಲ ಭಕ್ತಿ ವೃಂದದವರಿಗೂ ಮತ್ತು ಎಲ್ಲ ಭಕ್ತರಿಗೂ ನಮ್ಮ ಎಲ್ಲ ನಮಸ್ಕಾರಗಳಿರ್ತವೆ. ಅದೆಷ್ಟೋ ಮಂದಿ ಜೀವನದಲ್ಲಿ ಬೆಳಕು ಚೆಲ್ಲುವ ಮೂಲಕ ಅಜರಾಮರರಾಗಿದ್ದಾರೆ. ಶ್ರೀಗಳ ಆದರ್ಶವನ್ನು ಮೈಗೂಡಿಸಿಕೊಂಡು ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು. ಶ್ರೀಗಳ ಜಯಂತ್ಯೋತ್ಸವದ ಪ್ರಯುಕ್ತ ಭಕ್ತಾದಿಗಳಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ವಿತರಿಸಲಾಯಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ
ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ? ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸನಾತನ ಧರ್ಮದ ನೂತನ ವರ್ಷದ ಆರಂಭಿಕ ದಿನದಂದೇ ಬೀದರ್ ನಗರದ NGO ಕಾಲೋನಿಯಲ್ಲಿ ಪಾತಾಳ ಗಂಗೆಯನ್ನು ಧರೆಗಿಳಿಸುವಲ್ಲಿ ಬೀದರ್ ನಗರ ಪಾಲಿಕೆ ಯಶಸ್ವಿಯಾಗಿದೆ. ನಗರದ NGO ಕಾಲೋನಿಯ ಹನುಮಾನ್ ಮಂದಿರದ ಆವರಣದಲ್ಲಿ ಬೀದರ್ ನಗರ ಪಾಲಿಕೆಯಿಂದ ಕೊಳವೆ ಬಾವಿ ಕೊರೆಸಲಾಗಿದ್ದು ಉತ್ತಮ ನೀರು ಲಭ್ಯವಾಗಿದೆ. ನಗರಸಭೆ ಚುನಾವಣೆ ವೇಳೆ ನೀಡಿದ ಮಾತಿನಂತೆ ಇಂದು ನಡೆದುಕೊಳ್ಳಲಾಗಿದೆ ಎಂದು ಈಶ್ವರ ಸಿಂಗ ಠಾಕೂರ್ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆಯ ಬರೆ ಎಳೆದ ರಾಜ್ಯ ಸರ್ಕಾರ ಬಸ್, ಮೆಟ್ರೋ, ವಿದ್ಯುತ್ ದರ ಏರಿಕೆ ಬಳಿಕ ಹಾಲಿನ ದರ ಏರಿಕೆ ಮಾಡಲಾಗಿದ್ದು ನಂದಿನಿ ಹಾಲು ಮತ್ತು ಮೊಸರಿನ ಬೆಲೆ ಏರಿಸಲಾಗಿದೆ. ಇಂದಿನಿಂದಲೇ ನೂತನ ಬೆಲೆ ಜಾರಿಗೆ ಬರಲಿದ್ದು ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ಬೆಲೆಯಲ್ಲಿ 4 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಹಾಲಿನ ದರ ಏರಿಕೆ ವಿಚಾರವಾಗಿ ಸಾರ್ವಜನಿಕರಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ರೈತರ ಹೆಸರು ಹೇಳಿ ದರ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ತಮ್ಮ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನು ನೀಡಿ ಈಗ ದರ ಏರಿಕೆ ಮಾಡುತ್ತಿದ್ದಾರೆ. ಈ ರೀತಿ ಮೋಸ ಮಾಡಿದರೆ ಜನರು ಯಾವ ರೀತಿ ಬದುಕಬೇಕೆಂದು ನಂದಿನಿ ಹಾಲು ಖರೀದಿಗೆ ಬಂದ ಗ್ರಾಹಕರಿಂದ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಗಾದಿ ಹಬ್ಬದ ದಿನವೇ ಕಳ್ಳರ ಕೈಚಳಕ. ಮನೆಗೆ ಕನ್ನ ಹಾಕಿದ ಕದೀಮರು 30 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾದ ಕಳ್ಳರು. ಕಳ್ಳರ ಪತ್ತೆಗಾಗಿ ಪೊಲೀಸರ ಕಾರ್ಯಾಚರಣೆ. ಯುಗಾದಿ ಹಬ್ಬದ ಹೊಸ ತಡಗಿನ ಪ್ರಯುಕ್ತ ಜಿಲ್ಲೆಯಾದ್ಯಂತ ಮಾಂಸ ಮಾರಾಟ ಜೋರು. ನಗರ ವ್ಯಾಪ್ತಿಯ ಕುರಿ ಮಾಂಸಕ್ಕೆ ತಗ್ಗಿದ ಬೇಡಿಕೆ. ಗ್ರಾಮೀಣ ಪ್ರದೇಶದ ಗುಡ್ಡೆ ಮಾಂಸಕ್ಕೆ ಹೆಚ್ಚಿದ ಬೇಡಿಕೆ. ಜಿಲ್ಲೆಯಲ್ಲಿ ದೂರವಾದ ಕೋಳಿ ಜ್ವರ ಭೀತಿ. ಇಂದಿನಿಂದ ಏರ್ಪೋರ್ಟ್ ವಾಹನ ಸವಾರರಿಗೂ ಟೋಲ್ ಭರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಹೊಸ ದರ ಜಾರಿ. ಏರ್ಪೋರ್ಟ್ ಸಾದಹಳ್ಳಿ ಟೋಲ್ನಲ್ಲಿ ಶುಲ್ಕ ಹೆಚ್ಚಳ. ವಾಹನ ಸವಾರರ ಆಕ್ರೋಶ. ಶತಮಾನಗಳ ಇತಿಹಾಸವಿರುವ ಚಿತ್ರಾವತಿ ನದಿಗೆ ಅಳಿವು ಉಳಿವಿನ ಆತಂಕ. ಬಾಗೇಪಲ್ಲಿ ಪಟ್ಟಣದ ತ್ಯಾಜ್ಯ ಸಂಗ್ರಹಣಾ ಕೇಂದ್ರ ಚಿತ್ರಾವತಿ ನದಿ. ನದಿ ಪಾತ್ರ ಯಾರ ವ್ಯಾಪ್ತಿಗೆ ಬರಲಿದೆ ಎಂಬುದು ನಿಗೂಢ. ಜಾಣ ನಿದ್ದೆಯಲ್ಲಿ ಅಧಿಕಾರಿಗಳು ಅವಸಾನದತ್ತ ನದಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.